ಯಾರೆಲ್ಲ ಹಾಕಿರ್ತಾರೋ ಅವರೆಲ್ಲರೂ ರಿಸ್ಕ್ನ ಶೇರ್ ಮಾಡ್ಕೊಳ್ತಾ ಹೋಗ್ಬೇಕು. ಆಲ್ ಶೇರ್ ಹೋಲ್ಡರ್ಸ್ ಮಸ್ಟ್ ಬೇರ್ ದ ರಿಸ್ಕ್ ಅಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಕಂಪನಿ. ಇಫ್ ಎನಿ ಪ್ರಾಬ್ಲಮ್ಸ್ ಅರೈಸಸ್ ಇನ್ ದ ಕಂಪನಿ ದಿಸ್ ಶುಡ್ ಬಿ ಶೇರ್ಡ್ ಬೈ ದ ಆಲ್ ದ ಮೆಂಬರ್ಸ್ ಅಂಡ್ ಆಲ್ ಮೆಂಬರ್ಸ್ ಗಿವಿಂಗ್ ದ ಸೊಲ್ಯೂಷನ್ ಟು ದಿ ದೋಸ್ ಪ್ರಾಬ್ಲಮ್. ರಿಸ್ಕ್ ಬೇರಿಂಗ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಆನ್ ದಿ ಬೇಸಿಸ್ ಆಫ್ ದಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ದೆಮ್. ಸೊ ಇಲ್ಲಿ ಲಯಬಿಲಿಟೀಸ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ, ಅವ್ರ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಹೇಗೆ ಮಾಡಿರ್ತಾರೋ ಅದ್ರ ಮೇಲೆ ಅವರ risk ಸಹ ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. ಇಯರ್ ಥಿಂಗ್ ಆಲ್ಸೋ ವಿ ಅಬ್ಸರ್ವ್ ದ ರಿಸ್ಕ್ ವಿಲ್ ಬಿ ಕ್ಲಾಸಿಫಿಕೇಶನ್ ಆನ್ ದಿ ಬೇಸಿಸ್ ಆಫ್ ದಿ ವಾಟ್ ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್. ಫಾರ್ ಎಕ್ಸಾಂಪಲ್ 1 lakh ಕಾಂಟ್ರಿಬ್ಯೂಷನ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಆ 1 lakhಗೆ ಎಷ್ಟು ರಿಸ್ಕ್ ಅರೈಸ್ ಆಗ್ತೋ ಅಷ್ಟು ಅವ್ರ ರಿಸ್ಕ್ನ ಅವರು ಬೇರ್ ಮಾಡ್ಕೊಳ್ತಾ ಹೋಗ್ಬೇಕು. ಬಟ್ ಆಲ್ ಮೆಂಬರ್ಸ್ ಹ್ಯಾವಿಂಗ್ ಟು ಸಾಲ್ವ್ ದ ರಿಸ್ಕ್. ಇಫ್ ಎನಿ ರಿಸ್ಕ್ ಅರೈಸಸ್ ದೇ ಶುಡ್ ಲಯಬಲ್ ಟು ಸಾಲ್ವ್ ದ ಆಲ್ ದ ರಿಸ್ಕ್ ಆಫ್ ದಿ company. These are the some of the major features of the joint stock company. The first one is artificial person. A company's creation of law and exists independent of its members. Like members are natural persons of a company. They have rights to, they having the all rights to activities to perform in the company. ಕಂಪನಿಯಲ್ಲಿ ಬರುವಂಥ ಎಲ್ಲ ಆಕ್ಟಿವಿಟೀಸಲ್ಲೂ ಪರ್ಫಾರ್ಮ್ ಮಾಡೋಕ್ಕೆ ಆ ಪರ್ಸನ್ಸ್ಗೆ ರೈಟ್ಸ್ ಇರುತ್ತೆ. And also they having the separate legal entity. From the day of its corporation, company acquires an identity. ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋ ದಿವಸದಿಂದಲೇ ಅದು ಒಂದು ಸಪ್ರೇಟ್ ಐಡೆಂಟಿಟಿ ಆಗಿರುತ್ತೆ. ದ ಕಂಪನಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ದ ಮೆಂಬರ್ಸ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಸಪ್ರೇಟೆಡ್. ಸೊ ಇದು ಸಪ್ರೇಟ್ ಲೀಗಲ್ ಎಂಟಿಟಿ ಆಗಿರೋದ್ರಿಂದ ಆ ಕಂಪನಿಯ ಅಸೆಟ್ಸು ಲಯಬಿಲಿಟೀಸು ಕಂಪ್ನಿ ನೇಮ್ ಮೇಲೆ ಇರಬೇಕು. ಆ್ಯಂಡ್ ಅಲ್ಲಿ ವರ್ಕ್ ಮಾಡುವಂಥ ಮೆಂಬರ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ವರ್ಕರ್ಸ್ ನೇಮ್ ಮೇಲೆ ಇರುತ್ತೆ. ದೀಸ್ ಆರ್ ದಿ ಟೂ ಆರ್ ದಿ ಸಪ್ರೇಟೆಡ್ ಫ್ರಮ್ ದಿ ಕಂಪನಿ ಆ್ಯಂಡ್ ದಿ ಮೆಂಬರ್ಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಫಾರ್ಮೇಷನ್. The formation of company is not an easy task. It consists of many processes. It taken the many time consuming. The formation of company involves the preparation of the several documents. ಒಂದು ಕಂಪನಿ ನಾವು ಸ್ಟಾರ್ಟ್ ಮಾಡ್ತೀವಿ, we should maintain the several rules and regulations, several terms and conditions, and also we should maintain the some of the important documents. The company must register under the Companies Act 2013 or any other act. So company ಫೈನಲ್ ಆಗಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಲೇ ಇರಬೇಕು. ಅದು ಕಂಪನೀಸ್ ಆ್ಯಕ್ಟ್ 2013 ಆದರೂ ಆಗಿರ್ಬೋದು ಅಥವಾ ಎನಿ ರಿಜಿಸ್ಟರ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಪರ್ಪೆಕ್ಚುಯಲ್ ಸಕ್ಸೆಷನ್. ಪರ್ಪೆಕ್ಚುಯಲ್ ಸಕ್ಸೆಷನ್ ಮೀನ್ಸ್ ನಿರಂತರವಾಗಿರುತ್ತೆ. ಇಫ್ ಎನಿ ಮೆಂಬರ್ಸ್ ಕಮ್ಸ್, ಇಫ್ ಎನಿ ಮೆಂಬರ್ಸ್ ರಿಟೈರ್ಡ್, ಇಫ್ ಎನಿ ಮೆಂಬರ್ಸ್ ಡೆತ್, ಯಾವುದಾದ್ರು ಮೆಂಬರ್ಸ್ ಡೆತ್ ಆದರೆ, ಇನ್ಸಾಲ್ವೆನ್ಸಿ ಆದರೆ, ರಿಸೈನ್ ಮಾಡಿದರೆ ಆ ಕಂಪ್ನಿಗೆ ಅದು ಪ್ರಾಬ್ಲಮ್ ಆಗೋದಿಲ್ಲ. ಬಿಕಾಸ್ ಇಟ್ ವಿಲ್ ಕಂಟಿನ್ಯೂ ಈವನ್ ಆಫ್ಟರ್ ದಿ ಡೆತ್ ಆಫ್ ದಿ ಎನಿ ಪಾರ್ಟ್ನರ್, ಎನಿ ಮೆಂಬರ್. ದೇ ಮಸ್ಟ್ ಫಾಲೋ ದ ಪ್ರೊಸೀಜರ್ ಆಫ್ ದ ಕ್ಲೋಸರ್ ಆಫ್ ಎ ಕಂಪನಿ. ಇನ್ ಕೇಸ್ ಅವನಿಗೆ ಲೆಫ್ಟ್ ಆದರೆ ಅವನಿಗೆ ನೋಟಿಸ್ ಇಶ್ಯೂ ಮಾಡಿ ಅವನ ಲೀಗಲ್ ಡಾಕ್ಯುಮೆಂಟ್ಸ್ನಲ್ಲಿ ರಿಟರ್ನ್ ಮಾಡಿ ಅವ್ರು ಕ್ಲೋಸ್ ಮಾಡ್ಕೊಳ್ತಾರೆ. ಬಟ್ ಕಂಪ್ನಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ ಮೆಂಬರ್ಸ್ನ ಶೇರ್ಸು ವೈಂಡ್ ಅಪ್ ಆಗುತ್ತೆ, ಬಟ್ ಕಂಪ್ನಿ ಏನಾಗುತ್ತೆ ಲೀಗಲಾಗಿ ಮತ್ತು ಲಾಫುಲ್ಲಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ control. The management control of affairs of the company is undertaken by the board of directors. If any decision taken in the companies, if any opinions will be, if any new planning or execution ಮಾಡಬೇಕಂದ್ರೆ ಅದೆಲ್ಲ ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಯಾರ ಮೇಲೆ ಆಗಿರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೇಲೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ liability. The liability of the members is limited to the extent. ಸೊ ಅವರ ಲಯಬಿಲಿಟಿ ಹೊಣೆಗಾರಿಕೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೌ ಮಚ್ ದೇ ಕ್ಯಾಪಿಟಲ್ ಇನ್ವೆಸ್ಟ್, ಅವ್ರು ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅದರ ಮೇಲೆ ಅವ್ರದ್ದು ಲಯಬಿಲಿಟಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಆಲ್ ಕಂಪನಿ ಶುಡ್ ಮೇಂಟೈನ್ ದ ಕಾಮನ್ ಸೀಲ್. ಸೊ ಒಂದು ಕಾಮನ್ ಸೀಲ್ ಇರಲೇಬೇಕು. ಇಫ್ ಇನ್ ಕೇಸ್ ಕಾಮನ್ ಸೀಲ್ ಇಲ್ಲ ಅಂದರೆ ಅವ್ರು ಸೈನ್ ಮಾಡಿರೋ ಡಾಕ್ಯುಮೆಂಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಇಫ್ ದೇ ಮೇಂಟೈನ್ ದ ಕಾಮನ್ ಸೀಲ್ ದೇ ಡೋಂಟ್ ನೀಡ್ ಗೋ ಟು ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ತನಕ ಹೋಗೋ ಅವಶ್ಯಕತೆ ಇರೋದಿಲ್ಲ ಇಫ್ ಇನ್ ಕೇಸ್ ಮೇಂಟೈನ್ ದ ಕಾಮನ್ ಸೀಲ್. ಬಟ್ ಆಲ್ ದ ಕಂಪನೀಸ್ ಮಸ್ಟ್ ಅಂಡ್ ಶುಡ್ ದ ಮೇಂಟೈನ್ ದ ಕಾಮನ್ ಸೀಲ್ಸ್. ಆ್ಯಂಡ್ ದ ರಿಸ್ಕ್ ಬೇರಿಂಗ್. ಇಫ್ ಎನಿ ರಿಸ್ಕ್ ಅರೈಸಸ್ in the company, all the shareholders, all the members should bear all the risk and share the risk with them only. It will depend upon the how much they capital ಕಾಂಟ್ರಿಬ್ಯೂಷನ್, ಅವ್ರು ಎಷ್ಟು ಕ್ಯಾಪಿಟಲ್ನ ಬಂಡವಾಳನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದ್ರ ಮೇಲೆ ಅವರ ರಿಸ್ಕು ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ. Here one thing observe that we learn the meaning of joint stock company and also we discuss the features of joint stock company. So forms of business organizationally classified into 5 types. In that we start the last topic is that is joint stock company. In that we discuss the meaning of joint stock company and also we discuss the features of joint stock company. In the next class, we discuss the merits of joint stock company and demerits of joint stock companies. Thank you all.